ಹಾಯ್ ಹಲೋ ನಮಸ್ಕಾರ ಎವ್ರಿವನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾವಿವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ನಾನು ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗಳು ಹೊರಗಡೆ ಹೋಗ್ತಾಯಿದ್ದೀವಿ. ಸೊ ಎಲ್ಲಿ ಹೋಗ್ತಿದ್ದೀವಿ ಅಂತೇಳಿ ಹೋದ್ಮೇಲೆ ಗೊತ್ತಾಗುತ್ತೆ ನಿಮಗೇನೆ. ನನ್ನ ಮಗಳು ಓಡ್ಕೊಂಡು ಬರ್ತಾ ಇದ್ದಾಳೆ. ಎಲ್ಲ ರೆಡಿ ಆಗಿಬಿಟ್ಟು ಹೋಗ್ತಾಯಿದ್ದೀವಿ. ಸೊ ಬನ್ನಿ, ಪ್ಲೇಸಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ. ನಾವು 2 ವೀಲರಲ್ಲೇ ಹೋಗ್ತಾ ಇರೋದು. ಗಾಡಿಯಲ್ಲಿ ಪೆಟ್ರೋಲ್ ಖಾಲಿಯಾಗಿತ್ತು ಅಂತೇಳಿ ಪೆಟ್ರೋಲ್ ಹಾಕ್ಸ್ಕೊಬೋಣ ಅಂತೇಳಿ ಪೆಟ್ರೋಲ್ ಬಂಕ್ ಹತ್ರ ಹೋದ್ವಿ. ಸೊ ಪೆಟ್ರೋಲ್ ಹಾಕ್ಸ್ಕೊಂಡು ಅದಾದಮೇಲೆ ನೀವೇ ನೋಡ್ತೀರಂತೆ ಎಲ್ಲಿ ಹೋಗ್ತಿದ್ವಿ ನಾವು ಅಂತೇಳಿ. ನಾನು ಲಾಸ್ಟ್ ತನಕ ಸಸ್ಪೆನ್ಸಲ್ಲಿ ಇಟ್ಟಿರ್ತೀನಿ. ಅಲ್ಲಿ ರೀಚ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಎಲ್ಲಿಗೆ ಹೋಗ್ತೀವಿ ಅಂತೇಳಿ. ನೋಡಲ್ಲಿ ಹೆಚ್ಚು ವಿಧಾನಸೌಧ. ಆಲ್ರೆಡಿ ನಾವು ಇವಾಗ ಬಂದು ರೀಚ್ ಆಗಾಯಿತು. ನೋಡ್ತಾ ಇರ್ಬೋದು ನೀವು, ಪಾರ್ಕಿಂಗ್ ಅಂತೂ ಸ್ಪೇಸೇ ಇರಲಿಲ್ಲ. ಎಲ್ಲ ಪಾರ್ಕಿಂಗ್ ಎಲ್ಲ ಫುಲ್ ಆಗಿತ್ತು. ಮನೆಗಳ ಮುಂದೆ ಎಲ್ಲ ವೆಹಿಕಲ್ಸ್ ನಿಲ್ಲಿಸ್ಬಿಟ್ಟಿದ್ರು. ಸೊ ಅದಕ್ಕೆ ನಮ್ಮ ಹಸ್ಬೆಂಡು ನೀವೆಲ್ಲೇ ಹೇಳ್ಕೊಳ್ಳಿ, ನಾವು ಹೋಗಿ ಪಾರ್ಕ್ ಮಾಡಿಬಿಡ್ತೀನಿ ಯಾವುದಾದ್ರೂ ಒಂದು ಕಡೆ ಅಂತೇಳಿ ನಮ್ಮನ್ನು ಇಳಿಸೋಗಿದ್ದಾರೆ. ಸೊ ನೀವು ನೋಡ್ತಾ ಇರ್ಬೋದು, ಯಾರಾದ್ರೂ ಗೆಸ್ ಮಾಡಿದರೆ ಗೊತ್ತಾಗಿರುತ್ತೆ. ನಾವು ಬಂದಿರೋದು ಇವಾಗ ಬಸವನಗುಡಿಯಲ್ಲಿರೋಂಥ ಶೃಂಗೇರಿ ಶಂಕರ ಮಠ. ಇಲ್ಲಿ 62ನೇ ವರ್ಷದ ಗಣೇಶ ಮಹೋತ್ಸವ ನಡೀತಾ ಇತ್ತು. ಸೊ ಅದಕ್ಕೋಸ್ಕರ ಬಂದಿದ್ದೀವಿ. ಇದನ್ನು ಆರ್ಗನೈಸ್ ಮಾಡಿರೋರು ಉಲ್ಲಾಸ್ ಅಗರಬತ್ತಿಯವ್ರ ಕಡೆಯಿಂದ. ಈ ವರ್ಷ ಥೀಮವರು ಅಯೋಧ್ಯೆ ರಾಮ ಮಂದಿರ ಥೀಮಲ್ಲಿ ಅರೇಂಜ್ ಮಾಡಿದ್ದಾರೆ. ಸೊ ನಾವು ಅದಕ್ಕೆ ನೋಡ್ಕೊಂಬರೋಣ ಅಂಥೇಳಿ ಹೋಗಿದ್ವಿ. ತುಂಬ ಸ್ಪೆಷಲ್ ಆಗಿರುತ್ತೆ ಅಂತೇಳಿ ಅವರು ವರ್ಷ ಒಂದೊಂದು ಥೀಮಲ್ಲಿ ಅರೇಂಜ್ ಮಾಡ್ತಾರಂತೆ. ಈ ವರ್ಷ ಉಲ್ಲಾಸ್ ಅಗರಬತ್ತಿಯವರು ಉಲ್ಲಾಸ ಮಂಟಪ ಅಂತೇಳಿ ರಾಮ ಮಂದಿರ ಥೀಮಲ್ಲಿ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು. ನಾನು ವೀಡಿಯೋಸ್ ಎಲ್ಲ ನೋಡಿದ್ದೆ. ಸೊ ಅದಕ್ಕೆ ಒಂದು ಸತಿ ಎಕ್ಸ್ಪೀರಿಯೆನ್ಸ್ ಆದಂಗಾಗುತ್ತೆ ಅಂತೇಳಿ ಬಂದಿದ್ದೀವಿ. ನಮ್ಮ ಹಸ್ಬೆಂಡು ನಾನು ಪಾರ್ಕ್ ಮಾಡ್ತೀನಿ, ಎಂಟ್ರೆನ್ಸ್ ಹತ್ರ ವೆಯ್ಟ್ ಮಾಡ್ತೀರಿ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಅಲ್ಲೇ ವೆಯ್ಟ್ ಮಾಡ್ತಾ ಇದ್ದೀವಿ ನಾವಿವಾಗ. महागणपतिं मनसा स्मरामि. महागणपतिं मनसा स्मरामि. वसिष्ठवामदेवादिवन्दित महागणपतिम्.
செய்யும். ನೀವು ನೋಡ್ತಾ ಇರ್ಬೋದು ಇಲ್ಲಿ ತುಂಬ ಜನ 700 ಅಷ್ಟು ವುಮೆನ್ಸು ವಾಲಂಟಿಯರ್ ಆಗಿ ಹೋಗಿ ಶಯನೋತ್ಸವ ಅಂತ ಹೇಳಿ ಪ್ರೋಗ್ರಾಮ್ ಇರುತ್ತೆ. ಸೊ ಅದರಲ್ಲಿ ಭಾಗವಹಿಸ್ತಾರಂತೆ. ಸೊ ಡ್ರಮ್ಸ್ ಎಲ್ಲ ಬಾರಿಸೋದಿರುತ್ತೆ ಇಲ್ಲಿ. ಸೊ ಅದಕ್ಕೆ ಹೋಗಿ ವಾಲಂಟಿಯರ್ ಆಗಿ ವುಮೆನ್ಸು ಬಾರಿಸೋದಕ್ಕೆ ಅಂತೇಳಿ ಹೋಗಿ ಕೂತ್ಕೊಂಡಿದ್ದಾರೆ. 2 ಬ್ಯಾಚಸ್ ಇರುತ್ತಂತೆ. ಮಾರ್ನಿಂಗ್ ಒಂದು ಬ್ಯಾಚು ಮತ್ತು ಈವ್ನಿಂಗ್ ಒಂದು ಬ್ಯಾಚು ಮತ್ತು ನೈಟಲ್ಲಿ ಒಂದು ಬ್ಯಾಚು. ಸೊ ಇವಾಗ ಒಂದು ಬ್ಯಾಚ್ ಇದ್ದಾರೆ, ಒಂದು 300 ಪೀಪಲ್ಸ್ ಅಷ್ಟಿದ್ರು ಅನಿಸುತ್ತೆ. ತುಂಬ ಚೆನ್ನಾಗಿ ಬಾರಿಸ್ತಾ ಇದ್ರು ನಾವು ಎಂಟ್ರಿ ಆದಾಗ. ಮತ್ತು ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಕೊಟ್ಟಿದ್ದಾರೆ. ಬ್ಯಾಕ್ಗ್ರೌಂಡಲ್ಲಿ ಬೇರೆ ಸಾಂಗ್ ಹೇಳ್ತಾ ಇದ್ರು. ಸೊ ಅದಕ್ಕೋಸ್ಕರ ಇವ್ರಿಗೆ ರೆಸ್ಟ್ ಕೊಟ್ಟಿದ್ರು. ಮತ್ತು ಇವಾಗ ಅದು ಬ್ಯಾಂಡ್ ಬಾರಿಸೋದು ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ವಿಡಿಯೋನೂ ಅದನ್ನು ಮಾಡಿ ನಾನು ಹಾಕಿದ್ದೀನಿ. ಆಲ್ಮೋಸ್ಟ್ ಆಲ್ ನನಗೆ ಆಗೋಷ್ಟು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ನಾನು. ತುಂಬ ರಶ್ ಇದ್ರಿಂದ ನಾವು ಮಾಡೋಕ್ಕಾಗಲಿಲ್ಲ ವೀಡಿಯೋಸು. ನಾವು 5 o'clock ಹೋದಾಗ ಅಷ್ಟೇನು ರಶ್ ಇರಲಿಲ್ಲ. ಬಟ್ ಹೋಗ್ತಾ ಹೋಗ್ತಾ ಟೈಮ್ ಆದಂಗೆ ಸಾಟರ್ಡೆ ಆಗಿರೋದ್ರಿಂದ ವೀಕೆಂಡ್ ಬೇರೆ ಎಲ್ಲ ತುಂಬ ಜನ ಬಂದಿದ್ದರು. ತುಂಬ ಚೆನ್ನಾಗಿತ್ತು. ಅವ್ರೇನು ಡ್ರಮ್ಸ್ ಬಾರಿಸ್ತಾ ಇದ್ರು ಅದಕ್ಕೆ ಒಂಥರ ರೋಮಾಂಚನ ಆಗ್ತಾಯಿತ್ತು ನಿಜವಾಗ್ಲೂ. ಆ ಗಣೇಶ ಫೆಸ್ಟಿವಲ್ದು ವೈಬು ಅಲ್ಲಿ ಗೊತ್ತಾಗ್ತಾ ಇತ್ತು ನಮಗೆ. ಅಷ್ಟು ಚೆನ್ನಾಗಿ ಎನರ್ಜೆಟಿಕ್ಕಾಗಿ ಎಲ್ಲ ವುಮೆನ್ಸನ್ನು ಪರ್ಫಾರ್ಮ್ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು. ನನಗಂತೂ ಫಸ್ಟ್ ಟೈಮ್ ನಾನು ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು. ನಮ್ಮ ಊರ ಕಡೆ ಎಲ್ಲ ಡ್ರಮ್ಸ್ ಏನು ಬಾರಿಸ್ತಾರೆ ಮತ್ತು ತಮಟೆ ಏನೇನು ಬಾರಿಸ್ತಾರೆ ಅದೆಲ್ಲ ಡಿಫ್ರೆಂಟು. ಈ ವೈಬೇ ಒಂಥರ ತುಂಬ ಚೆನ್ನಾಗಿತ್ತು. ಎಲ್ಲರೂ ಕೂಗ್ತಾ ಇದ್ದಿದ್ದಕ್ಕೆ ಮತ್ತು ಅವ್ರು ಬಾರಿಸ್ತಾ ಇರೋದಕ್ಕೂ ಅದಕ್ಕೂ ತುಂಬಾ ನನಗಂತೂ ತುಂಬ ಎಕ್ಸೈಟೆಡ್ ಆಗಿತ್ತು ಮತ್ತು ತುಂಬ ಚೆನ್ನಾಗಿತ್ತು.
ಡ್ರಮ್ಸ್ದು ಪ್ರೋಗ್ರಾಮ್ ಏನಿತ್ತು ಅದೆಲ್ಲ ಮುಗೀತು ಇವಾಗ. ಸೊ ನಾವಿವಾಗ ಹೊರಗಡೆ ಬಂದಿದ್ದೀವಿ. ಹೊರಗಡೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇದೆ ಅಂತ ಹೇಳಿದ್ರು. ಸೊ ಅದನ್ನು ನೋಡೋಕ್ಕೆ ಅಂತೇಳಿ ಓಪನ್ ಗ್ರೌಂಡ್ ಥರ ಇದೆ ಎಂಟ್ರೆನ್ಸಲ್ಲಿ. ಸೊ ಅಲ್ಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇತ್ತು, ಅದನ್ನ ನೋಡ್ಕೊಬರೋಣ ಅಂತ ಹೇಳಿ ಬಂದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಉಲ್ಲಾಸ ಅಗರಬತ್ತಿ ಅವ್ರದ್ದು ದೊಡ್ಡ ಅಗರಬತ್ತಿ ಹಚ್ಚಿದ್ದಾರೆ. ಅದ್ರ ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿತ್ತು. ನಾನಂತೂ ಆ್ಯಕ್ಚುಲಿ ಏನಾದರೂ ಅಗರಬತ್ತಿ ಇರ್ಬೋದು, ಇಲ್ಲಾಂದರೆ ಎಣ್ಣೆ, ದೀಪದ ಎಣ್ಣೆ ಎಲ್ಲ ಮಾರ್ತಾಯಿದ್ರು, ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಆಲ್ರೆಡಿ ಮನೇಲಿ ಇರೋದ್ರಿಂದ ಮತ್ತೆ ತೊಗೊಂಡ್ರೆ ಸುಮ್ಮನೆ ಹೋಲ್ಡ್ ಸ್ಟಾರ್ಟ್ ಆಗುತ್ತೆ, ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ತಗೊಂಡ್ರಾಯ್ತು ಅಂತೇಳಿ ಬಂದ್ವಿ. ಹಂಗೇನೆ ನೀವು ಇವಾಗ ನೋಡ್ತಾ ಇರ್ಬೋದು, ಇಲ್ಲೇ ಓಪನ್ ಏರ್ ಅಂತ ಹೇಳಿದ್ನಲ್ಲ, ಇಲ್ಲೇ ಡ್ಯಾನ್ಸ್ ಮಾಡಿಸೋದು. ಓಪನ್ ಸ್ಪೇಸ್ ಇದೆ ತುಂಬ ದೊಡ್ಡದಾಗಿ, ತುಂಬ ಚೆನ್ನಾಗಿತ್ತು. ಇದೊಂಥರ ಓಪನ್ ಏರ್ ಥಿಯೇಟರ್ ಥರ ಕಾಣಿಸ್ತಾ ಇತ್ತು. ಭರತನಾಟ್ಯಂ ಇದೆಯಂತೆ, ಅಯಾನ ಅಂತ ಹೇಳ್ತಾರಲ್ಲ, ಆ ಡ್ಯಾನ್ಸ್ ಗ್ರೂಪ್ ಅವ್ರ ಕಡೆಯಿಂದ ಡ್ಯಾನ್ಸ್ ಕ್ಲಾಸ್ ಅದು. ಸೊ ಅವ್ರ ಕಡೆಯಿಂದ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇದ್ದಿದ್ದು ಭರತನಾಟ್ಯಮ್. ಸೊ ನಾವು ವೆಯ್ಟ್ ಮಾಡ್ತಾ ಕೂತಿದ್ದೀವಿ. ಆ್ಯಕ್ಚುಲಿ ಅವರು ಇವಾಗ ತಾನೇ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಬಾಯ್ಸ್ ಮಾಡ್ತಾ ನೋಡಿ. ಸೆಕೆಂಡ್ ಮಾಡು.
ನಾವಿವಾಗ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ನೋಡಿದ್ದಾಯಿತು. ನನ್ನ ಮಗಳು ಹೊಟ್ಟೆ ಹಸುವಾಗ್ತಿದೆ ಅಂತ ಹೇಳಿದ್ಲು. ಸೊ ಅದಕ್ಕೆ ಸರಿ ಏನಾದರೂ ತಿನ್ಕೊಂಬಂದ್ರಾಯ್ತು ಅಂತೇಳಿ ಹೊರಗಡೆ ಬಂದ್ವಿ. ನೋಡ್ತಾ ಇರ್ಬೋದು ಉದ್ದಕ್ಕೂ ಸೀರಿಯಲ್ ಲೈಟೆಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡಿದರು. ನಾವು ಎಷ್ಟೇ ಹುಡುಕಿದ್ರೂ ಹೋಟೆಲ್ ಸಿಗಲಿಲ್ಲ. ಅಲ್ಲೊಂದು SLE ಕಾರ್ನರ್ ಅಂತ ಇತ್ತು, ಅದು ತುಂಬ ದೂರ ಇತ್ತು. ಮತ್ತು ಅಲ್ಲಿಂದ ಸ್ವಲ್ಪ ಟೆಂಪಲ್ ರೋಡಲ್ಲೇ ಕೆಳಗಡೆ ಸ್ಟ್ರೈಟ್ ರೋಡಲ್ಲಿ ಡೌನ್ ಬಂದರೆ ಒಂದು ಬ್ರಾಹ್ಮಿಣ್ಸ್ ಕಾಫಿ ಬಾರ್ ಅಂತ ಇತ್ತು. ಸೊ ಅಲ್ಲಿ ಇಡ್ಲಿ ತಿನ್ಕೊಂಡು ಬಂದ್ವಿ. ಅಲ್ಲೇನೂ ಇರಲಿಲ್ಲ ಸದ್ಯಕ್ಕೆ, ಅಷ್ಟೊಂದು ರಶ್ ಆಗಿರೋದ್ರಿಂದ ಇಡ್ಲಿ ಕಾಫಿ ಅಷ್ಟೇ ಅವೈಲಬಲ್ ಇದ್ದಿದ್ದು. ಸರಿ ಆಯಿತು ಇಡ್ಲಿನೇ ತಿನ್ಕೊಳ್ಳೋಣ ಸದ್ಯಕ್ಕೆ ಅಂತೇಳಿ ಇಡ್ಲಿ ತಿನ್ಕೊಂಡು ಬಂದ್ವಿ. ಅದಾದಮೇಲೆ ಮತ್ತೆ ನನ್ನ ಮಗಳು ಚಾಕೋ ಬ್ರೌನಿ ಬೇಕು ಅಂತ ಹೇಳಿದ್ಲು. ಅಲ್ಲೇ ಆಪೋಸಿಟಲ್ಲಿ ಚಾಕೋ ಬ್ರೌನಿ ಇಟ್ಕೊಂಡಿದ್ರು, ತುಂಬ ಚೆನ್ನಾಗಿತ್ತದು. ಅದನ್ನು ತಿನ್ನಿಸ್ಕೊಂಡು ಇವಾಗ ನಿಂತಿದ್ದೀವಿ. ಒಂದು ಸ್ವಲ್ಪ ಹೊತ್ತು ನಿಂತಿದ್ದಿಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು. ನೋಡ್ತಾ ಇರ್ಬೋದು ತುಂಬಾ ರಶ್ ಆಗಿತ್ತು. ಎಷ್ಟೊಂದು ರಶ್ ಇತ್ತು ಅಂತ ಹೇಳಿದ್ರೆ ನಿಜವಾಗ್ಲೂ ದಯವಿಟ್ಟು ಲೈಫಲ್ಲಿ ಒಂದ್ಸರಿ ಆದ್ರೂ ಈ ಥರ ಪ್ರೋಗ್ರಾಮ್ಸ್ ಎಲ್ಲ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಇಯರ್ ಬೇರೆ ಯಾವ ಥೀಮ್ ಇರುತ್ತೆ ಅಂತ ಗೊತ್ತಿಲ್ಲ, ಬಟ್ ನೆಕ್ಸ್ಟ್ ಇಯರೂ ನಾನಂತೂ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ತಿಂದಿದ್ದೆಲ್ಲ ಆಯಿತು. ಆಲ್ಮೋಸ್ಟ್ ನಾವಿಲ್ಲಿ ಹೊರಡ್ಬೇಕಾದ್ರೆ 7 o'clock ಅಷ್ಟಾಗಿತ್ತು. ಸರಿ ಆಯಿತು ಅಂತೇಳಿ ಟೈಮ್ ಆಗುತ್ತೆ, ಇನ್ನು ಟ್ರಾಫಿಕ್ ಆದರೆ ಕಷ್ಟ, ಸಾಟರ್ಡೆ ಬೇರೆ ಅಲ್ವಾ ಅಂತೇಳಿ ಫೈನಲ್ ಆಗಿ ಒಂದು ಸರಿ ನಮ್ಮ ಗಣೇಶನ ನೋಡ್ಕೊಂಬಿಡೋಣ ಅಂತೇಳಿ ಬಂದಿದ್ವಿ. ತುಂಬ ಚೆನ್ನಾಗಿ ದರ್ಶನ ಆಯಿತು. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ದಯವಿಟ್ಟು ನನ್ನ ಕಡೆಯಿಂದ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ, ವಿಸಿಟ್ ಮಾಡಿ ಒಂದು ಸರಿ ಆದ್ರೂ. ಇದು ಆ್ಯಕ್ಚುಲಿ 11 days ನಡೆಯುತ್ತೆ. 18 ತನಕ ಇರುತ್ತಿದ್ದು ಪ್ರೋಗ್ರಾಮು. ಸೊ ಪ್ರತಿದಿನವೂ ಏನಾದರೂ ಕಲ್ಚರಲ್ ಪ್ರೋಗ್ರಾಮ್ಸ್ ಇರುತ್ತೆ. ಮತ್ತು ಡ್ರಮ್ಸ್ ಏನಿದೆ ಹೇಳಿದ್ನಲ್ಲ, ಬ್ಯಾಂಡ್ ಅದಿರುತ್ತೆ. ಮತ್ತು 10 o'clock ಶಯನೋತ್ಸವ ಇರುತ್ತಂತೆ. ನಾವು 10 o'clock ತನಕ ಇರೋಕ್ಕಾಗಲ್ಲ ಅಂತೇಳಿ ನಮ್ದೇನು ಟೈಮ್ ಇದೆ ಆ ಟೈಮಲ್ಲಿ ಮುಗಿಸ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದೀವಿ. ನಾವು ಇವಾಗ ಏನು ಕೂತಿದ್ದೀವಿ, ಇದು ಆವಾಗಲೇ ಭರತನಾಟ್ಯಂ ಮಾಡಿದ್ರಲ್ಲ ಆ ಪ್ಲೇಸೇನೆ, ಓಪನ್ ಸ್ಪೇಸು. ಇಲ್ಲಿ LED ಸ್ಕ್ರೀನ್ ಬೇರೆ ಹಾಕಿದ್ರು. ಒಳಗಡೆ ಹೋಗಿ ತುಂಬ ರಶ್ ಇರೋರು ನೋಡೋಕ್ಕಾಗಲ್ಲ ಅಂತೇಳಿ ಇಲ್ಲಿ ಕೂತ್ಕೊಂಡು ವಯಸ್ಸಾಗಿರೋರು ಮತ್ತು ಯಂಗ್ಸ್ಟರ್ಸು ಎಲ್ಲರೂ ಕೂತ್ಕೊಂಡು ನೋಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು ಪ್ರೋಗ್ರಾಮ್ ಅಂತೂ. ನನಗಂತೂ ತುಂಬ ಇಷ್ಟ ಆಯಿತು. ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ ಎಲ್ರಿಗೂ ತುಂಬ ಧನ್ಯವಾದಗಳು. ಮತ್ತು ಅಲ್ಲೇ ಪಕ್ಕದಲ್ಲಿ ಶಂಕರಾಚಾರ್ಯರದು ಮತ್ತು ಶಾರದಾ ದೇವಿಯವ್ರದ್ದು ದೇವಸ್ಥಾನನೂ ಇದೆ ಅದರ ಸರೌಂಡಿಂಗಲ್ಲೇ. ಸೊ ಅಲ್ಲೂ ಅದೆಲ್ಲ ದರ್ಶನ ಮಾಡ್ಕೊಂಡಿದ್ದಾಯಿತು ನಾವು. ಸೊ ಇವಾಗ ಹೊರಡ್ತಾ ಇದ್ದೀವಿ ನಾವು. ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ ಎಲ್ರಿಗೂ ತುಂಬ ಧನ್ಯವಾದಗಳು. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಎವ್ರಿ ಒನ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.